ಇಂದು ಮಹಾನಗರ ಯುವ ಮೋರ್ಚಾ ಪರವಾಗಿ ನಾವು ನ್ಯಾಷನಲ್ ಎರಡು ಏನು ಬೆಳಗಾವಿ ಗ್ರಾಮೀಣ ಈ ಮುಖಾಂತರ ನಿನ್ನೆ ತಾವೆಲ್ಲರೂ ಕೇಳಿಬಾರ್ದು. ಈಗ 2014ನೇ ಇಸ್ವಿನಿಂದ ಶುರುವಾಗಿರುವಂಥ ಒಂದು ವಿಷಯ. ಈಗ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಏನದ ಪತ್ರಿಕಾ ಇದನ್ನದ ಸ್ವತಂತ್ರ ಪೂರ್ವದಲ್ಲಿರುವಂತಹ ಅದೊಂದು ಪತ್ರಿಕಾ ನಾನ್ ಪ್ರಾಫಿಟೇಬಲ್ ಇರುವಂತಹ ಒಂದು ಸಂಸ್ಥಾ ಮಾಡಿದಂಥ ನೆಹರು ಅವರು ಇದರಲ್ಲಿ ಭಾಗಿಯಾಗಿದ್ದು. ಅವಾಗಿದ್ದರು ಸ್ವತಂತ್ರ ಹೋರಾಟಗಾರ. ಎಷ್ಟೋ 2,000 ಅಲ್ಲ, ಒಂದು 10-15 ಸಾವಿರ ಜನಗಳ ಶುರುವಾದಂಥ ಈ ಸಂಸ್ಥಾನ, ಆ ಸಂಸ್ಥೆ 2,000ಕ್ಕಿಂತ ಮೇಲ್ಪಟ್ಟ ಸ್ವತಂತ್ರ ಹೋರಾಟಗಾರ ಸರ ಈ ಒಂದು ಸಂಸ್ಥಾದಲ್ಲಿ ಅವರೆಲ್ಲ ಭಾಗವಹಿಸಿದ್ರು. ಆ ಕಾರಣ ಈಗ ನೋಡ್ಬೇಕಂದ್ರ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರ ಮೇಲೆ ಆರೋಪ ಬಂದಿರೋದು. ಈ ಆರೋಪ ಬಂದಿರೋ ಮುಖಾಂತರ ಆ ಆರೋಪದಲ್ಲಿ ಇವರ ಸಂವಿಧಾನ ಹುದ್ದೆಯಲ್ಲಿ ಇರುವುದರಿಂದ ಅವರೆಲ್ಲ ರಾಜೀನಾಮೆ ಕೊಡ್ಬೇಕನ್ನೋದ ನಾವು ಹಕ್ಕತ್ತ ಮಾಡ್ತಾ ಇದ್ದೇವೆ. ಆ ಆರೋಪ ಮುಕ್ತ ಆದ ಬಳಿಕ ಅವ್ರು ಬಂದ್ರೆ ನಮ್ದೇನ್ ತಕರಾರಿಲ್ಲ. ಯಾಕಂದ್ರ ಸ್ವತಂತ್ರ ಆದ ನಂತರ ಕಾಂಗ್ರೆಸ್ ಮುನ್ನಡೆಸಿಕೊಂಡಂತ ಈ ಸರ್ಕಾರದಾಗ ಗಾಂಧಿ ಮನೆತನ ಮುಂದೆ ಐತಿ, ಅವ್ರು ಮುಂದುವರಿಸಲಿ, ನಮ್ದೇನ್ ತಕರಾರಿಲ್ಲ. ಖರೆ ಈ ಆರೋಪ ಏನು ಬಂದದ, ಈ ಆರೋಪ ಮುಕ್ತ ಆದಿಂದ ಅವ್ರು ಬಂದವ್ರು ಬೇಕಾದ್ರೆ ತಗೋಬಹುದು. ಅದಕ್ಕೆ ಈ ಆರೋಪ ಬಂದದಿಂದ ಆ ಆರೋಪ ಹೊತ್ತ ಅವ್ರ ಸಂವಿಧಾನಕ್ಕೆ ಹುದ್ದೆಗೆ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾವು ಈ ಹೋರಾಟ ಮುಖಾಂತರ ತಿಳಿಸ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ನೀವು ನೈತಿಕತೆಯಾಗಿ ಹೇಳ್ತಾ ಇದ್ದೀರಿ, ಆದ್ರೆ ನಿಮ್ಮನ್ನು ಕೆಲವೊಂದು ನಾಯಕರುಗಳ ಮೇಲೆ ಆರೋಪಗಳದಾವ. ಇದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ನಮ್ಮನ್ನ ಈಗ ಯಾವ ವಿಷಯ ಪ್ರಸ್ತಾಪ ಆಗೈತಿ ಆ ವಿಷಯ ಬದಲು ತಾವು ಚರ್ಚೆ ಮಾಡಿದ್ರ ಬಹಳ ಒಳ್ಳೇದಂತ ಹೇಳ್ತೇವೆ. ಯಾಕಂದ್ರ ನೈತಿಕತೆ ಬಗ್ಗೆ ರಾಜೀವ್ ಗಾಂಧಿ ಅಲ್ಲ, ಅವ್ರ ತಾತ ಸ್ವತಂತ್ರ ಹೋರಾಟ ಪೂರ್ವದಲ್ಲಿ ಮಾಡಿದಂತ ಸ್ವತಂತ್ರ ಹೋರಾಟಗಾರರ ಒಂದು ಮುಖಾಂತರ ಈ ಒಂದೇನು ಸಂಸ್ಥಾ ಮಾಡಿದ್ರು ನಾನ್ ಪ್ರಾಫಿಟೇಬಲ್, ಯಾವುದೇ ಲಾಭದಾಯಕ ಆಗಬಾರ್ದು, ವೈಯಕ್ತಿಕ ಸಂಸ್ಥಾ ಬೆಳಿಬೇಕಂತ ಹೇಳಿ ಮಾಡಿದ್ರು. ಈಗಿನ ದಿವಸ ಆಗದ 2,000 ಕೋಟಿಗೆ ಮೇಲ್ಪಟ್ಟ ಅಂತ ಒಂದು ಆಸ್ತಿ ಹೊಂದದ. ಆ 2,700 ಕೋಟಿಗಿಂತ ಮೇಲ್ಪಟ್ಟ ಇವ್ರ ಮ್ಯಾಗ ಒಂದು ಆರೋಪದ, ಇವ್ರ ಆಸ್ತಿ ಜಪ್ತಾಗಿದಾವಂದ್ರ ಆರೋಪ ಇವ್ರ ಮ್ಯಾಗ ಹಾಗೆ ಸಾಬೀತಾಗ್ತದ. ಆ ಆರೋಪನ ಅವ್ರು ಮುಕ್ತ ಆಗ್ಲಿ, ಅವಾಗ ಮತ್ತ ಅವ್ರ ಮುಂದ ಒರಿಲೆ ನಮ್ದೇನಿಲ್ಲ. ಖರೆ ಅದು ಆಗೋ ಮಟ್ಟ ಅವ್ರು ರಾಜೀನಾಮೆ ಕೊಡ್ಬೇಕನ್ನೋದು ನಮ್ದು ಹಕ್ಕು ಒತ್ತಾಯದಿಂದ ನಾವೀಗ ಬಿಜೆಪಿ ಯುವ ಮೋರ್ಚಾದಿಂದ ನಾವು ಇದು ಹೋರಾಟ ನೇಮಿಸ್ಕೊಂತೇವೆ.